ನಮಸ್ಕಾರ. ನಾವು ನೋಡ್ತಿರ್ತೀವಿ ಬಹಳಷ್ಟು ಜನ ಏನು ಮಾಡ್ತಿರ್ತಾರೆ ಅಂದ್ರೆ ಅವ್ರು ಹಂಗ ಇವ್ರು ಹಿಂಗ ಅನ್ನೋ ಮಾತನ್ನ ಭಾಳ ಮಾತಾಡ್ತಿರ್ತಾರೆ. ಸ್ವಅಭಿವೃದ್ಧಿ ಬಗ್ಗೆ ಏನು ವಿಚಾರ ಮಾಡಿ ಮಾತಾಡೋದಕ್ಕಿಂತಲೂ ಇತರರ ಅಭಿವೃದ್ಧಿ ಕಂಡು ಕರಗುವವರ ಅನೇಕರಿದ್ದಾರೆ. ಅವ್ರು ಒಳ್ಳೇದೇ ಮಾಡಲಿ ಕೆಡದೇ ಮಾಡಲಿ ಅದ್ರ ಬಗ್ಗೆ ಒಂದಿಷ್ಟು ಮಾತಾಡೋದು, ಒಂದಿಷ್ಟು ಚಟ ನಮ್ಗೆ. ನಾವು ಏನು ಮಾಡ್ತೀವಿ ಅಂದ್ರೆ ನಮ್ಮ ಟೈಮು, ನಮ್ಮ ಜೀವನದ ಸಮಯ ಅವ್ರಿಗೆ ನೀಡ್ತಾ ಇದ್ದೀವಿ. ಅವರು ನಮ್ಮ ಬಗ್ಗೆ ಯಾವುದೇ ಸಲಹೆಗಳನ್ನು ನಮ್ಮ ಹತ್ರ ಬಂದು ಕೇಳಿಲ್ಲ, ನಮ್ಮ ಅಭಿಪ್ರಾಯನೂ ಕೇಳಿಲ್ಲ, ಏನೂ ಇಲ್ಲ. ಆದ್ರೆ ನಾವು ಅವ್ರ ಬಗ್ಗೆ ಮಾತಾಡೋದು ಬಿಡಲ್ಲ. ಬೇರೆಯವರು ಇವ್ರದ್ದು ಮುಗಿತಾ ಅವ್ರದ್ದು ಮಾತಾಡ್ತೀವಿ, ಅವ್ರದ್ದು ಮುಗಿತಾ ಇನ್ನೊಬ್ಬರದ್ದು ಮಾತಾಡ್ತೀವಿ. ಈ ರೀತಿಯಾಗಿ ಇತರರ ವಿಷಯಗಳನ್ನು ನಾವು ಮಾತಾಡ್ತಾ ಏನಾಗ್ತೀವಿ ಅಂದರೆ ನಮ್ಮ ವಿಷಯ ಏನನ್ನ ನಾವೇ ಮರ್ತೋಗ್ಬಿಡ್ತೀವಿ. ಎಷ್ಟು ಮೂರ್ಖತನದ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ನೋಡ್ರಿ. ನಮ್ಮ ಜೀವನದ ಸಮಯ ನಾವು ಅವ್ರ ವಿಷಯದ ಕುರಿತು ಮಾತಾಡಿಕೊಳ್ಳಿಸ್ತೀವಿ. ಅವ್ರು ಏನು ಕೇಳಿದ್ರು ನಮಗೆ ಬಂದು, ಮತ್ತು ಯಾರನ್ನೂ ಅವ್ರ ಬಗ್ಗೆ ಬಂದು ನಮ್ಗೆ ಇಂಥದ್ದು ಹೇಳ್ಯಾರ, ನಿಮ್ಗೆ ಕೇಳಂತ ಹೇಳ್ಯಾರ, ನೀವು ಅಭಿಪ್ರಾಯ ಹೇಳ್ರಿ ಅಂತಲೂ ಹೇಳಿಲ್ಲ. ಆದರೂ ನಾವು ಮತ್ತೊಬ್ರು ಎದ್ರೆ ಹಂಗಿದ್ರು ಹಿಂಗಿದ್ರು, ಹಂಗಾಯ್ತು ಹಿಂಗಾಯ್ತು, ಹಂಗೆ ಮಾಡಿದ್ರೆ ಚಲೋ ಇತ್ತು, ಹಿಂಗೆ ಮಾಡಿದ್ರೆ ಚಲೋ ಇತ್ತು ಅಂತೇಳಿ ನಾವು ನಮ್ಮ ಅಭಿಪ್ರಾಯಗಳನ್ನು ಮಾಡ್ತಾ ಇರ್ತೀವಿ. ಇದರಿಂದ ಏನಾಗ್ತದಂದ್ರೆ ನಮ್ಮೊಳಗಿನ ಖುಷಿ, ಪ್ರಸನ್ನತೆ, ಸಂತೋಷ ಏನದಲ್ಲ ಅದು ಹಾಳಾಗ್ತದೆ. ನಮ್ಮೊಳಗಿನ ನಮ್ಮ ಖುಷಿಯನ್ನು ನಾವು ಇಟ್ಕೊಳ್ಬೇಕು ಅಂತಂದರೆ, ನಮ್ಮೊಳಗಿನ ಖುಷಿ ನಾವು ಹೆಚ್ಚಿಗೆ ಮಾಡ್ಕೊಳ್ಬೇಕು ಅಂತಂದರೆ ಒಂದು ಮಾತಿಲ್ಲಿ ನೆನಪಾಗ್ತದೆ. ಪ್ರಸನ್ನತೆ ಎಂದರೆ ತನ್ನ ಮೌಲ್ಯಮಾಪನ ತಾನೇ ಮಾಡಿಕೊಳ್ಳುವುದು. ತೊಂದರೆ ಅಂದರೆ ಇತರರ ಮೌಲ್ಯಮಾಪನ ನಾವು ಮಾಡುವುದು. ಇಷ್ಟೇ. ಈ ಒಂದು ಮಾತಿನಿಂದ ನಮ್ಗೆ ಗೊತ್ತಾಗ್ತದೆ ಏನಪ್ಪ, ಖುಷಿ ಅನ್ನೋದೇನಿದೆಯಲ್ಲ, ನಮ್ಮ ಮೌಲ್ಯಮಾಪನ ನಾವು ಮಾಡ್ಕೊಳ್ಬೇಕು. ನಾನು ಆಡುವ ಮಾತುಗಳು ಹೇಗಿದ್ದಾವೆ, ನಾನು ಮಾಡುವ ಕೆಲಸ ಹೇಗಿದೆ, ನನ್ನ ಯೋಚನೆಗಳು ಹೇಗಿದ್ದಾವೆ, ಈ ರೀತಿಯಾದ ಒಂದು ಆಲೋಚನಾ ಲಹರಿ ನಮ್ಮೊಳಗೆ ಬರಬೇಕು. ಅಂದರೆ ನಮ್ಮ ಕೆಲಸ ಕಾರ್ಯಗಳ ಬಗ್ಗೆ, ನಮ್ಮ ಯೋಚನೆಗಳ ಬಗ್ಗೆ, ನಮ್ಮ ವಿಚಾರಗಳ ಬಗ್ಗೆ ನಾವು ವಿಮರ್ಶೆ ಮಾಡೋದನ್ನು ಕಲ್ತೇವು ಅಂತಂದ್ರೆ ನಮ್ಗೆ ಗೊತ್ತಾಗ್ತದೆ ನಾವು ಎಲ್ಲಿ ತಪ್ಪು ಮಾಡಕತ್ತೀವಿ ಅಂತ. ಬೇರೆಯವ್ರು ನಮ್ಗೆ ಹೇಳೋದು ಬೇಕಲ್ಲ, ಅವ್ರು ಸರಿ ಹೇಳ್ಬೋದು, ತಪ್ಪು ಹೇಳ್ಬೋದು. ಆದ್ರೆ ನಮ್ಮದು ನಾವು ಏನು ವಿಮರ್ಶೆ ಮಾಡ್ಕೊತೀವಿ, ಮೌಲ್ಯಮಾಪನ ಮಾಡ್ಕೊಳ್ತೀವಿ, ಅಳ್ಕೊತೀವಲ್ಲ, ಅದು ತಪ್ಪಾಗಲ್ಲ. ಅಳೆದುಕೊಳ್ಳುವುದಕ್ಕೂ ಕೂಡ ಅರ್ಹತೆ ಬೇಕಾಗ್ತದೆ. ನಮ್ಮನ್ನು ನಾವು ಅಳತೆ ಮಾಡ್ಕೋಬೇಕು ಅಂದ್ರೂ ಕೂಡ ನಮ್ಮ ವಿಚಾರಗಳನ್ನು ನಾವು ನಿಷ್ಪಕ್ಷಪಾತವಾಗಿ ನೋಡಬೇಕು ಅಂತಂದರೆ ನಮಗೂ ಆ ಒಂದು ಅರ್ಹತೆ ನಾವು ಗಳಿಸ್ಬೇಕಾಗ್ತದೆ. ಸುಮ್ಮನೆ ನನ್ನ ಎತ್ತವ್ರಿಗೆ ಹೆಗ್ಣ ಮುದ್ದಂತ ಹಂಗೆ ನಾನು ಎಲ್ಲ ವಿಚಾರಗಳು ಅವು ಸರಿ ಇರಲಿ ತಪ್ಪಿರಲಿ ನನಗವು ಸರಿನೇ ಕಾಣ್ತಾವೆ. ಆ ತಪ್ಪು ವಿಚಾರಗಳು ತಪ್ಪಾಗಿ ಕಾಣಬೇಕು, ಸರಿ ವಿಚಾರಗಳು ಸರಿಯಾಗಿ ಕಾಣಬೇಕು. ನನ್ನ ವಿಚಾರಗಳು ನನಗೆ ಸರಿಯಾಗಿ ಕಾಣಬೇಕು ಅಂತಂದರೆ ಕಾಣುವ ಕಣ್ಣು ನಾನು ಪಡ್ಕೋಬೇಕಾಗ್ತದೆ. ಸ್ವಲ್ಪ ನಿಷ್ಪಕ್ಷಪಾತವಾಗಿ ನನ್ನ ಬಗ್ಗೆ ನಾವು ಮುಕ್ತವಾಗಿ ಇದ್ದೆವು ಅಂತಂದರೆ, ನಮ್ಮ ಎಲ್ಲ ವಿಚಾರಗಳ ಬಗ್ಗೆ ತಪ್ಪಿದ್ದು ತಪ್ಪು ಅನ್ಕೋತ ಹೋದೆವು ಅಂತಂದರೆ, ಸರಿ ಇದ್ದದ್ದು ಸರಿ, ಬೇರೆಯವರನ್ನು ನಾವು ಯಾವ ರೀತಿ ವಿಮರ್ಶೆ ಮಾಡ್ತೀವಿ ಅದೇ ರೀತಿ ನಮ್ಮನ್ನು ನಾವು ವಿಮರ್ಶೆ ಮಾಡಿಕೊಳ್ಳುವುದನ್ನು ನಾವು ಕಲಿಬೇಕು. ಅಂದಾಗ ಮಾತ್ರ ನಮ್ಮ ಸರಿ ತಪ್ಪುಗಳು ನಮ್ಗೆ ಗೊತ್ತಾಗ್ತವೆ. ಇಲ್ಲಾಂದ್ರೆ ನಾವು ಮಾಡಿದಷ್ಟು ನಮಗೆ ಸರಿ ಅದು ಅನ್ನಿಸ್ತದೆ. ಯಾಕಂದ್ರೆ ನಮ್ಮ ವಿಚಾರ ನಮಗೆ ಸರಿನೇ ಅನಿಸಿರ್ತದೆ. ಕೆಲವೊಂದು ಸಾರಿ ನಮಗೂ ಗೊತ್ತಾಗಲ್ಲ, ಬೇರೆಯವರು ನಮ್ಮ ಹತ್ರ ಬಂದು ಹೇಳ್ತಿರ್ತಾರೆ. ನಮ್ಮ ಹಿತೈಷಿಗಳು, ನಮ್ಮ ಆತ್ಮೀಯರು, ನಮ್ಮ ಒಡನಾಡಿಗಳು ಅವ್ರು ಬಂದು ನಮ್ಗೆ ಹೇಳ್ತಿರ್ತಾರೆ, ಇದಲ್ಲ, ಹಿಂಗಲ್ಲ, ಹಿಂಗೆ ತಪ್ಪು. ಅದು ಸ್ವೀಕರಿಸುವ ಮನೋಭಾವ, ಒಂದು ಉದಾರತೆ ನಮ್ಮಲ್ಲಿ ಬೇಕು. ಅಂದಾಗ ಮಾತ್ರ ನಮ್ಮನ್ನು ನಾವು ಅಳೆದುಕೊಳ್ಳುವ, ಮೌಲ್ಯಮಾಪನ ಮಾಡಿಕೊಳ್ಳುವ ಒಂದು ಅರ್ಹತೆ ನಮಗೆ ಸಿಗ್ತದೆ. ನಮ್ಮನ್ನು ನಾವು ನೋಡಿಕೊಳ್ಳುವ ಒಂದು ಕಣ್ಣು ನಮಗೆ ಸಿಗ್ತದೆ. ಇಲ್ಲಾಂದ್ರೆ ಅದು ಸಿಗೋದಿಲ್ಲ. ಇಲ್ಲಾಂದ್ರೆ ಏನಾಗ್ತದಂದ್ರೆ ಬೇರೆಯವ್ರು ಹೆಂಗೆ ಬದುಕ್ಬೇಕಂತೇಳಿ ನಾವು ಭಾಷಣ ಮಾಡ್ಕೊತ ಹೋಗ್ತೀವಿ. ಆದ್ರೆ ನಮ್ಗೆ ಅರಿವಿರಲ್ಲ, ನಮ್ಮ ಭಾಷಣ ಕೇಳಲಾರ್ದೆ ಅದೆಷ್ಟೋ ಜನರು ಆನಂದದಿಂದ ಬದುಕನ್ನು ಸಾಗಿಸ್ತಾ ಇದ್ದಾರೆ.
ಅವ್ರು ನಮಗಿಂತಲೂ ಸುಂದರವಾದ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಯಾರು ಭಾಷಣನೂ ಕೇಳಲ್ಲ, ಏನಿಲ್ಲ. ಆದ್ರೆ ನಾವು ತಿಳ್ಕೊಂಡಿವಿ ನಮ್ಮ ಉಪದೇಶ ಅವ್ರಿಗೆ ಬೇಕಾಗಿದೆ ಅಂತೇಳಿ, ನಮ್ಮ ಸಲಹೆಗಳು ಅವ್ರಿಗೆ ನೀಡಬೇಕಂತೇಳಿ ನಾವು ತಿಳ್ಕೊಂತೀವಿ. ಈ ರೀತಿ ಮಾಡೋದ್ರಿಂದ ಏನಾಗ್ತದಂದ್ರೆ ನಮ್ಮ ಬಗ್ಗೆ ನಾವು ವಿಚಾರಗಳು ಕಡಿಮೆ ಮಾಡ್ತೀವಿ, ಬೇರೆಯವ್ರ ಬಗ್ಗೆ ವಿಚಾರಗಳು ಹೆಚ್ಚಿಗೆ ಮಾಡ್ತೀವಿ. ಆವಾಗ ನಮ್ಮ ಬದುಕಿನ ಸಮಸ್ಯೆಗಳನ್ನು ನಾವು ಸರಿಯಾಗಿ ನಿಭಾಯಿಸೋಕ್ಕಾಗೋದಿಲ್ಲ. ಇತರರ ಬಗ್ಗೆ ನಾವು ವಿಚಾರ ಮಾಡ್ಕೊಂತ ಹೋದ್ರೆ ನಮ್ಮ ಹೇಳಿಕೆ ಯಾವಾಗ ಆಗಬೇಕು? ನಾನು ಇತರರನ್ನು ಬೆಳೆಸಬೇಕು, ನಾನು ಜ್ಞಾನವನ್ನು ಗಳಿಸಿ ಇತರರನ್ನು ಜ್ಞಾನವಂತರಾಗಿ ಮಾಡಬೇಕು. ನಾನೇ ದಾಟಿದ್ದೆ ಅಂದ್ರೆ ಇತರರ ಜ್ಞಾನವಂತ ಮಾಡ್ತೀನಿ ಅನ್ನೋದು ನನ್ನ ಮೂರ್ಖತನ ಆಗ್ತದೆ. ಅದಕ್ಕೆ ಬೇರೆಯವರ ಬಗ್ಗೆ ವಿಮರ್ಶೆ ಮಾಡೋದಿರಲಿ, ಬೇರೆಯವರ ನಡೆಗಳ ಬಗ್ಗೆ ಒಂದು ಮಾತುಗಳನ್ನು ಆಡೋದಿರಲಿ, ಅದು ಬೇಡ. ಕೆಲವೊಂದು ಸಾರಿ ನಮ್ಮವ್ರು ಇರ್ತಾರೆ, ಅಂಥವ್ರಿಗೆ ನೇರವಾಗಿ ಅವ್ರ ಎದುರೇ ಕುತ್ಕೊಂಡು ಇದು ಹಿಂಗೆ ಮಾಡಿದ್ದಲ್ಲಿ ಯಾಕೆ ಮಾಡಿದಂತೆ ಅವರಿಂದ ಒಂದಿಷ್ಟು ವಿವರಣೆ ಕೇಳೋಣ. ಅವ್ರು ವಿವರಣೆ ಕೇಳಿದ ನಂತರ ನಾವು ಅಭಿಪ್ರಾಯಕ್ಕೆ ಬರಬೇಕು, ಓ ಇದು ಸರಿಯಾದ ತಪ್ಪದಂತಾರೆ. ಸುಮ್ಮನೆ ನಾವು ದೂರಿದ್ದು ಯಾಕೆ ಮಾಡಬಾರ್ದಾಗಿತ್ತ ಅಂತ ಮತ್ತೊಬ್ಬರ ಹತ್ರ ಅಂತೀವಿ ನಾವು, ಇಲ್ಲ ನಾವೇ ಮಾತಾಡಿರ್ತೀವಿ. ಅದು ಬೇಡ. ಅದರಿಂದ ಏನಾಗ್ತದಂದ್ರೆ ನಮ್ಮ ಮನಸ್ಸಿನ ಶಾಂತಿ ನೆಮ್ಮದಿ ಹಾಳಾಗ್ತದೆ. ಪ್ರಸನ್ನತೆ ಖುಷಿ ಏನಾದಂದ್ರೆ ನಮ್ಮ ಮೌಲ್ಯಮಾಪನ ನಾವು ಮಾಡ್ಕೊಳ್ಳೋದ್ರಲ್ಲಿ ಖುಷಿ ಅದ. ಇತರರಲ್ಲಿ ಮಾಡೋದ್ರಿಂದ ತೊಂದರೆ ಆಗ್ತದ. ಅವ್ರಿಗೆ ತೊಂದರೆ ಆಗಲಿ ಬಿಡಲಿ, ನಮಗಂತೂ ತೊಂದರೆ ಆಗೋದು ನಿಶ್ಚಿತ. ಯಾಕಂದ್ರೆ ನಮ್ಮ ಮನಸ್ಸಿನ ನೆಮ್ಮದಿಯನ್ನು ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ ಅವ್ರ ಬಗ್ಗೆ ವಿಚಾರ ಮಾಡಿ. ಈ ರೀತಿಯಾಗಿ ನಮ್ಮ ಮನಸ್ಸಿನ ನೆಮ್ಮದಿಯನ್ನು ನಾವ್ಯಾಕೆ ಕಳ್ಕೋಬೇಕು? ಅವ್ರಿಗೆ ಅದು ಅವಶ್ಯಕತೆನೇ ಇಲ್ಲ, ನಾವು ವಿಚಾರ ಮಾಡ್ತಾ ಇದ್ದೀವಿ. ಮಾಡಿ ಇತರರ ಮುಂದೆ ಮಾತಾಡಿ ನಾವು ಕೆಟ್ಟವರಾಗಿ ಅವ್ರ ಇದ್ರೆ ಮೂರನೇ ವ್ಯಕ್ತಿ ಈ ವ್ಯಕ್ತಿ ಬಗ್ಗೆ ಮಾತಾಡೋದು, ಈ ವ್ಯಕ್ತಿ ಬಗ್ಗೆ ಇನ್ನೊಂದು ವ್ಯಕ್ತಿ ಬಗ್ಗೆ ಮಾತಾಡ್ತಿರ್ತೀವಿ ನಾವು. ಈ ರೀತಿ ಮಾಡೋದ್ರಿಂದ ನಾವು ಕೆಟ್ಟಾಗ್ತೀವಿ, ನಮ್ಮ ಜೀವನನೂ ಕೆಟ್ಟ ಹೋಗ್ತದೆ. ಆ ರೀತಿ ಕೆಡಬಾರ್ದು ಅಂತಂದ್ರೆ, ಉತ್ತಮವಾದ ಪ್ರಸನ್ನತೆ ಖುಷಿ ನಮ್ದಾಗಬೇಕು ಅಂತಂದ್ರೆ ನಮ್ಮ ಮೌಲ್ಯಮಾಪನ ನಾವು ಮಾಡುವುದನ್ನು ನಾವು ಕಲಿಬೇಕು. ನಮ್ಮನ್ನು ನಾವು ನೋಡಿಕೊಳ್ಳುವ ಕಣ್ಣನ್ನು ನಾವು ಗಳಿಸ್ಬೇಕು, ಆ ದೃಷ್ಟಿಕೋನ ನಾವು ಗಳಿಸ್ಬೇಕು. ಧನ್ಯವಾದಗಳು.